ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಮನುಷ್ಯ ಅಂದಮೇಲೆ ನೋವು, ದುಃಖ, ಸಮಸ್ಯೆಗಳು ಇದ್ದಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಂತೂ ಅದು ಜಾಸ್ತಿ ಹೋಗ್ತಾ ಇದೆ. ನೋವು ಸಮಸ್ಯೆಗಳು, ಮನಸ್ಸಿನ ಒಂದು ಏನು ಹೇಳಿದೆ ನೆಮ್ಮದಿ ಇಲ್ಲದ ಒಂದು ಜಾಸ್ತಿನೇ ಹೋಗ್ತಾ ಇದೆ ಅಂತ ನನಗೆ ಗೊತ್ತು. ಯಾಕಂದರೆ ಮನುಷ್ಯನಿಗೆ ಏನು ಗೊತ್ತಾ, ಹಣ ಇದ್ದರೆ ಅದರಿಂದ ಏನು ಸಿಗೋದಿಲ್ಲ, ನೆಮ್ಮದಿ ಇದ್ರೇ ಸಿಗೋದಲ್ವ. ಹಣ ಇಲ್ಲ ಅಂದರೂ ಪರವಾಗಿಲ್ಲ, ನೆಮ್ಮದಿ ಅಂತ ಇದ್ದರೆ, ಆರೋಗ್ಯ ಅಂತ ಇದ್ದರೆ, ಅದೆರಡೂ ಇದ್ದರೆ ಉಂಟಲ್ವ, ಅವನೇ ಸುಖಿ. ಆದರೆ ಇತ್ತೀಚಿನ ಕಾಲದಲ್ಲಿ ಆರೋಗ್ಯನೂ ಇಲ್ಲ, ನೆಮ್ಮದಿನೂ ಇಲ್ಲದಾಗೆ ಆಗಿ ಹೋಗಿದೆ. ಆದಷ್ಟು ನನ್ನ ಚಾನಲಲ್ಲಿ ಪಾಸಿಟಿವ್ ಆಗಿ ನಿಮಗೆ ಒಂದು ಖುಷಿ ಆಗುವ ಹಾಗೆ, ನಿಮಗೆ ಸ್ವಲ್ಪನಾದರೂ ಒಂದು ನೊಂದ ಮನಸ್ಸಿಗೆ, ಸಂಕಟ ಪಡುವಂಥ ಮನಸ್ಸಿಗೆ, ಅಥವಾ ಒಂದು ನೆಮ್ಮದಿ ಇಲ್ಲದ ಮನಸ್ಸಿಗೆ ಆದಷ್ಟು ಖುಷಿ ಕೊಡಬೇಕು ಅನ್ನುವ ಇದರಲ್ಲಿ ಆದಷ್ಟು ಪಾಸಿಟಿವ್ ಆಗಿ ನಾನು ಇದು ಮಾಡ್ತಾ ಇದ್ದೇನೆ, ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಿಮಗೆ ಏನಾದರೂ ಖುಷಿ ಸಿಗಲಿ. ಹಾಗೆಯೇ ತುಂಬ ಮಂದಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಿಮ್ಮ ನಂಬರ್ ಕೊಡಿ ಮಾತಾಡಬೇಕು ಅಂತ, ಅವರ ನೋವುಗಳನ್ನು ಹಂಚ್ಕೊಳ್ಳೋಕ್ಕೆ. ಹಾಗಂತ ನಮ್ಮ ನಂಬರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಂತವೇ ನನ್ನ ಚಾನೆಲ್ಗಂತವೇ ನಾನು ವಾಟ್ಸಪ್ ನಂಬರನ್ನು ಮುಂದೆ ಮಾಡ್ತೇನೆ. ಆದಷ್ಟು ಬೇಗ ಸಮಯ ಬರಲಿ. ನಾನು ಕಾಯ್ತಾ ಇದ್ದೇನೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ. ನಿಮ್ಮ ಸಮಸ್ಯೆನೂ ನೇರವಾಗಿ ನನ್ನ ಜೊತೆ ಹಂಚ್ಕೋಬಹುದು, ನಾನು ಅದಕ್ಕೆ ಹೇಳ್ಬೋದು. ಅದಕ್ಕೆ ಸಮಯದ ಅಭಾವ ಮತ್ತು ಆ ಒಂದು ಕಾಲ ಕೂಡಿ ಬರಬೇಕು. ಆ ದೇವರು ಆ ಕಾಲವನ್ನು ಕೂಡಿ ಆದಷ್ಟು ಬೇಗ ಭರಿಸ್ತಾರೆ ಅನ್ನುವ ನಂಬಿಕೆ ಇದೆ. ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ನಾನೊಂದು ನಂಬರನ್ನು, ನಾನು ವಾಟ್ಸಪ್ ನಂಬರ್, ಈ ಚಾನೆಲ್ಗೆ ಒಂದು ವಾಟ್ಸಪ್ ನಂಬರನ್ನು ನಾನು ಇದು ಮಾಡ್ತೇನೆ. ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು, ನೇರವಾಗಿ ನಾನು ನಿಮ್ಮ ನೋವಿಗೆ ಸ್ಪಂದಿಸಬೇಕು, ದನಿ ಆಗಬೇಕು ಅನ್ನೋದು ನನ್ನದು ಕೂಡ ಆಸೆ. ಖಂಡಿತವಾಗ್ಲೂ ಇದು ಸತ್ಯ. ಆದಷ್ಟು ನನ್ನ ಚಾನಲಲ್ಲಿ ನಾನು ಪಾಸಿಟಿವ್ ಆಗಿರೋಕ್ಕೆ, ನಿಮಗೆ ಪಾಸಿಟಿವ್ ಆಗಿ ಅಂದರೆ ಆದಷ್ಟು ನೊಂದ ಮನಸ್ಸಿಗೆ ಒಂದು ಖುಷಿ ಕೊಡಬೇಕು ಅನ್ನೋದೇ ನನ್ನದೊಂದು ಧ್ಯೇಯೋದ್ದೇಶ ಅಂತಲೇ ಹೇಳಬಹುದು. ಹಾಗೆಯೇ ಯಾರಿಗಾದರೂ ಅದಕ್ಕಿಂತ ಅಂದರೆ ನಮ್ಮ ನಂಬರ್ ಮಾಡೋದಕ್ಕಿಂತ ಮುಂಚೆ ಆಗುತ್ತೆ, ಈ ವರ್ಷದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ, ಇಂಥ ಸಮಯದಲ್ಲಿ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೇನೆ ನಾನು ಕೂಡ. ಹಾಗೆಯೇ ಅದನ್ನು ಕೊಡ್ತೇನೆ ನಾನು, ಆವಾಗ ನಾವು ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಏನಾದರೂ ನಿಮ್ಮ ಜೊತೆ ನನಗೆ ಅಂದರೆ ನಿಮ್ಮ ಏನಾದರೂ ಸಮಸ್ಯೆನ ಅಥವಾ ನೋವನ್ನು ನನ್ನ ಜೊತೆ ಹಂಚ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ನಿಮ್ಮ ನೋವಿಗೆ ಧನಿ ಹಾಕ್ತೇನೆ, ಸ್ಪಂದಿಸ್ತೇನೆ. ಹಾಗೆಯೇ ಏನಾದರೂ ರಾಶಿ ನಕ್ಷತ್ರ ಗೊತ್ತಿದ್ದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೂ ಅದಕ್ಕೂ ನೀವು ಅದನ್ನು ಡೀಟೇಲಾಗಿ ಬರೆದು ಕಳಿಸ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗುಜಿ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವರು ಹೇಳ್ತಾರೆ ನಾವು ನಿಮ್ಮವರು ಯಾವತ್ತೂ ಇರ್ತೇವೆ, ಆ ಥರ ಈ ಥರ ಇನ್ನೊಂದು ಮತ್ತೊಂದು ಅಂತ. ಯಾವತ್ತೂ ಇರ್ತಾರೆ ಅನ್ನೋದು ಮುಖ್ಯವಾಗಿರುತ್ತೆ, ಸುಖದಲ್ಲೋ ದುಃಖದಲ್ಲೋ ಅಂತ. ಆದರೆ ಯಾವಾಗ ಗೊತ್ತಾಗುತ್ತೆ ಅವರದು ಅಂದರೆ ನಮಗೆ ಕಷ್ಟ ಬರುತ್ತೆ ಅಲ್ವಾ, ಆವಾಗ ಗೊತ್ತಾಗುತ್ತೆ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ. ಅಷ್ಟೇ. ಕಷ್ಟದಲ್ಲೂ ಸುಖದಲ್ಲೂ ದೇವರನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ, ಪೂಜಿಸಿದರೆ ಮಾತ್ರ ಅವರು ಎಲ್ಲ ಸಮಯದಲ್ಲಿ ಇರುವಂಥದ್ದು. ಅಂದರೆ ಸುಖದಲ್ಲೂ ನಮ್ಗೆ ಬೇಕಾಗಿಲ್ಲ, ಯಾಕಂದರೆ ಸುಖ ಇರುತ್ತೆ, ನಾವೊಂದು ಒಳ್ಳೆಯ ಒಂದು ಕರ್ಮವನ್ನು ಮಾಡಿದ್ದಕ್ಕೆ ಆ ಸುಖ ಸಿಕ್ಕಿರುತ್ತೆ. ಆದರೂ ನಾವು ದೇವರನ್ನು ಪೂಜಿಸಬೇಕು, ದೇವರನ್ನು ಆರಾಧನೆ ಮಾಡಬೇಕು, ಆ ಸುಖ ಕೊಟ್ಟಿದ್ದಕ್ಕಾಗಿ, ನಮ್ಮ ಒಳ್ಳೆಯ ಒಂದು ಕರ್ಮಕ್ಕೆ ಕೊಟ್ಟ ಒಂದು ಆ ಪ್ರತಿಫಲಕ್ಕಾಗಿ ಥ್ಯಾಂಕ್ಸ್, ಧನ್ಯವಾದ ಹೇಳುವ ಇದರ ಮುಖಾಂತರವಾದರೂ ಅವರನ್ನು ಪೂಜಿಸಬೇಕು. ಕೆಟ್ಟ ಕರ್ಮ ಅಂತ ನಾವು ಬಂದಾಗ ಸಮಸ್ಯೆಗಳು ಎಲ್ಲ ಬಂದು ಬಿಡುತ್ತೆ. ಆ ಕೆಟ್ಟ ಕರ್ಮ ಏನು ಮಾಡಿರ್ತೇವೆ ಅದನ್ನು ಗೊತ್ತಿಲ್ಲ ಅಂದರೆ ಹಿಂದಿನ ಜನ್ಮದ್ದು, ಈ ಜನ್ಮದ್ದು ಇರುತ್ತೆ, ಹಿಂದಿನ ಜನ್ಮದ್ದು ಇರುತ್ತೆ, ಏನೋ ಗೊತ್ತಿಲ್ಲದು ನಮಗೆ ಆಗುತ್ತೆ, ಮನುಷ್ಯರಲ್ವಾ. ಹಾಗೆ ಒಂದು ಒಳ್ಳೆಯ ಒಂದು ಏನು ಕರ್ಮ ಮಾಡಬೇಕಂದ್ರೆ ನಾವು ದೇವರಾಗಬೇಕು ಅಲ್ವಾ. ಆಗ ನಮ್ಮ ಜೊತೆ ಯಾರು ಇರ್ತಾರೆ ಅನ್ನೋದು ಅದು ಕೌಂಟ್ ಆಗುತ್ತೆ. ಅದು ಭಗವಂತ ಮಾತ್ರ. ಆ ಒಂದು ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ಅವರು ಅದನ್ನು ನಮ್ಮ ಜೊತೆ ಆ ಸಮಸ್ಯೆಗಳಿಗೆ, ಆ ಒಂದು ಇದಕ್ಕೆ ನಮಗೆ ತೋರಿಸ್ಕೊಡ್ಬಹುದು ಹೊರತು ನಮಗೆ ನಾವಿದ್ದೇವೆ ಅಂತ ಸುಖದಲ್ಲಿ ಹೇಳ್ತಾರಲ್ವ, ಅವರ ಬಣ್ಣ ಬಯಲಾಗೋದು ಯಾವಾಗ ನಮಗೆ ಕಷ್ಟ ಬಂದಾಗ. ಮತ್ತು ಇನ್ನೊಂದು, ನಮ್ಮ ಯೋಗ್ಯ ವ್ಯಕ್ತಿಗಳು ಎಲ್ಲರೂ ಕೆಟ್ಟವರಲ್ಲ ಅಲ್ವಾ. ಆ ಯೋಗ್ಯ ವ್ಯಕ್ತಿಗಳು ಏನಾದರೂ ಒಂದು ನಾವು ನಮ್ಮ ಜೀವನದಲ್ಲಿ ಬಂದಾಗ ಅವರಿಗೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಪರವಾಗಿಲ್ಲ, ಅವರ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಯಾರಾದರೂ ಒಬ್ಬರು ದೇವರು ನಮಗೆ ಒಂದು ಕೊಡ್ತಾರೆ ಅಲ್ವಾ. ನಾವು ಎಷ್ಟೇ ಒಂಟಿತನ ಆಗಿರ್ಬೋದು ಅಥವಾ ಈ ದೇವರು ಯಾವುದೋ ಒಂದು ರೂಪದಲ್ಲಿ ನಾವು ಮಾಡಿದ ಒಳ್ಳೆಯ ಒಂದು ಪ್ರತಿಫಲಕ್ಕೆ, ಅಥವಾ ನಾವು ಆತನನ್ನು, ಭಗವಂತನನ್ನು ಸ್ಮರಿಸುವುದಕ್ಕೋಸ್ಕರನಾದರೂ ಯಾವುದೋ ಒಂದು ವ್ಯಕ್ತಿಯ ರೂಪದಲ್ಲಿ, ಒಳ್ಳೆಯ ಒಂದು ರೂಪದಲ್ಲಿ ಕೊಡುವಂಥದ್ದು, ಅದನ್ನು ನಾವು ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಷ್ಟೇ. ಮತ್ತೊಬ್ಬ ಮನುಷ್ಯನನ್ನು ಸಂತೋಷಪಡಿಸಲು ಹಣ ಮಾತ್ರ ಮುಖ್ಯ ಅಲ್ಲ. ಆ ಪ್ರೀತಿ, ಅವನು ಕೊಡುವ ಒಂದು ಸ್ವಲ್ಪ ಸಮಯ, 4 ಒಳ್ಳೆಯ ಮಾತುಗಳು ಅಷ್ಟಿದ್ರೂ ಸಾಕು ಅಲ್ವಾ. ನಮಗೆ ಕಷ್ಟ ಬಂದಾಗ ನಮಗೆ ಹಣ ಕೊಡಬೇಕು ಅಂತಲ್ಲ, ಆ ಒಳ್ಳೆಯ ಪ್ರೀತಿ, ಒಂದು 4 ನಮ್ಮ ಸಮಸ್ಯೆಗೆ, ನಮ್ಮ ಕಣ್ಣೀರಿಗೆ, ನಮ್ಮ ಒಂದು ನೆಮ್ಮದಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಒಂದು ಇದ್ರೆ ಇದೆ ಅಲ್ವಾ. ಇಷ್ಟು ಅಂತ ಸಮಯ ಕೊಟ್ಟು, ಅದೇ ನಮಗೆ ದೊಡ್ಡದು ಅಲ್ವಾ. ಸುಖದಲ್ಲಿ ಇರುವಾಗಲ್ಲ, ಕಷ್ಟದಲ್ಲಿ ಇರುವಾಗ.
ಹಾಗೆಯೇ ಮನುಷ್ಯ ಹೊರಗೆ ಬರೀ ಮಳೆಯಂತೆ ಶಾಂತವಾಗಿ ಇದ್ದಾನೆ ಅಂದರೆ ಸುಮ್ಮನೆ ಇದ್ದಾನೆ ಅಂದರೆ ಅವನ ಒಳಗಡೆ ಅಷ್ಟು ನೋವಿರುತ್ತೆ, ಅಷ್ಟು ಹೇಳಿಕೊಳ್ಳಲಾಗದ ಒಂದು ಏನು ಆ ಸಮಸ್ಯೆಗಳಾಗಲಿ ಅಥವಾ ಆ ದುಃಖಗಳಾಗಲಿ ಇರುತ್ತೆ. ಅದಕ್ಕೆ ಸುಮ್ಮನೆ ಅದನ್ನು ಕೆಲವೊಬ್ಬರು ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ಶಾಂತವಾಗಿರ್ತಾರೆ. ಅಂದರೆ ಅವರಿಗೆ ಏನು ಕೊರತೆ ಇಲ್ಲ ಅಥವಾ ಎಲ್ಲವೂ ಇದೆ ಅನ್ನೋದು ಅರ್ಥ ಅಲ್ಲ, ಅವನಿಗೆ ಅಷ್ಟೇ ಒಳಗಡೆ ನೋವಿದೆ, ಸಂಕಟ. ಅದನ್ನು ಆದಷ್ಟು ನಾವು ಅರ್ಥ ಮಾಡಿಕೊಂಡು ಆತನಿಗೆ ಅಥವಾ ಅವಳಿಗೆ ಏನು ಮಾಡಿದರೆ ಅದಕ್ಕೆ ತಕ್ಕಾಗಿ ನಾವು ಇದು ಮಾಡಿದರೆ, ಸಮಸ್ಯೆಗೆ ಸ್ಪಂದಿಸಿದರೆ ಒಳ್ಳೆಯದು.